ನಮ್ಮ ಉತ್ತರ ಕರ್ನಾಟಕದ ಶೇಂಗಾ ಹಿಂಡಿ ಅಂತಂದ್ರೆ ಯಾರಿಗೆ ಲೈಕ್ ಆಗೋದಿಲ್ಲ ಹೇಳ್ರಿ. ಚಟ್ನಿ ಪುಡಿ ಮಾಡುವ ಈ 3 ವಿಧಾನದಾಗ ನಿಮ್ಗೆ ಯಾವ ಮೆಥಡ್ ಸರಳ ಅನ್ಸುತ್ತಂತ ಕಮೆಂಟ್ ಮಾಡ್ರಿ. ಶೇಂಗಾ ಹಿಂಡಿಗೆ ಹಾಕುವಂಥ ಸಾಮಗ್ರಿ ಅವ ಸೇಮ್ ಇದ್ರೂ ಬೇರೆ ಬೇರೆ ವಿಧಾನದಾಗ ನಾವು ಶೇಂಗಾ ಹಿಂಡಿ ಮಾಡಿದಾಗ ಅದ್ರ ರುಚಿ, ಹದ, ಯಾವ ಮೆಥಡಿಗೆ ಎಷ್ಟು ಟೈಮ್ ಹಿಡಿತೈತಿ, ಏನು ವ್ಯತ್ಯಾಸ ಅಂತ ಇವತ್ತಿನ ವಿಡಿಯೋದಾಗ ನೋಡೋಣ. ಮೊದಲನೇ ವಿಧಾನ ಖಾರು ಕಲ್ಲಾಗ ಅಂದ್ರೆ ಚಟ್ನಿ ಕುಟ್ಟು ಕಲ್ಲಾಗ ಹೆಂಗೆ ನಾವು ಚಟ್ನಿ ಪುಡಿ ಮಾಡೋದು ಅಂತೇಳಿ ನೋಡೋಣ. ಮೊದಲ ಖಾರು ಕಲ್ಲಾಗ ಜೀರಿಗೆ ಹಾಕಿ ಅರಿಬೇಕ್ರಿ. ತೀರಾ ನೈಸ್ ಪುಡಿ ಏನು ಮಾಡೋದು ಬೇಡ, ಸ್ವಲ್ಪ ಅರಿದ್ರೆ ಸಾಕು, ಅವಳು ಚೋಳಿದ್ರೆ ನಡಿತೈತಿ. ಆಮೇಲೆ ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು ಹಾಕಿ ಮತ್ತನ್ನ ಸ್ವಲ್ಪ ಹೊತ್ತನ ಚಲೋ ತಂಗ ಅರಿಬೇಕು. ನೀವೇನ್ರಿ ಬೆಳ್ಳುಳ್ಳಿ ತಿನ್ನಂಗಿಲ್ಲಪ್ಪ ಅಂತಂದ್ರೆ ಸ್ಕಿಪ್ ಮಾಡ್ರಿ, ಹಾಕ್ಲಿಲ್ಲ ಅಂತಂದ್ರೆ ನಡಿತೈತಿ. ಆಮೇಲೆ ಕೊತ್ತಂಬರಿ ಕರಿಬೇವು ಅಷ್ಟೇ ರೀ, ಆಪ್ಷನಲ್, ಬೇಡ ಅಂತಂದ್ರೆ ಬಿಡ್ಬೋದು. ನಾವು ಸಣ್ಣವರಿದ್ದಾಗ ನಮ್ಮ ಆಯಿಯವ್ರಂದ್ರೆ ನಮ್ಮ ಅಜ್ಜಿ ಮತ್ತು ನಮ್ಮ ಅವ್ವಾರು ತಾಜಾ ಶೇಂಗಾ ಹಿಂಡಿನ ನಮ್ಮ ಮುಂದೆ ಹಿಂಗೆ ಕಲ್ಲಾಗ ಫಟಾಫಟ್ ಅಂತೇಳಿ ಒಂದು 5 ನಿಮಿಷನಾಗ ಕುಟ್ಬಿಟ್ಟು ನಮ್ಮ ಊಟದ ತಾಟ್ನಾಗ ಬಡಿಸ್ತಿದ್ರಿ. ಆಹಾ, ಏನು ಹೇಳ್ರಿ ಫ್ರೆಂಡ್ಸ್, ಅದ್ರ ಘಮನ ಬೇರೆ, ಅದ್ರ ರುಚಿನ ಬೇರೆ. ಈ ಎಲ್ಲ ಸಾಮಗ್ರಿನ ಸಣ್ಣಂಗೆ ಜಜ್ಜಿದ ಮೇಲೆ ಬ್ಯಾಡಗಿ ಖಾರ ಪುಡಿ ಮತ್ತು ಸ್ವಲ್ಪ ಗುಂಟೂರು ಖಾರ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಚೆಂದಂಗೆ ಬಡ ತೆಗೆದು ಈ ಖಾರನ ಸೈಡಿಗೆ ಎತ್ತಿಡಬೇಕು. ಆಮೇಲೆ ಇದು ಕಲ್ಲಾಗ ಹುರಿದಿದ್ದು ಶೇಂಗಾ ಹಾಕಬೇಕು. ಶೇಂಗಾನ ಚಲೋ ತೆಂಗ್ ಹುರಿದು ಸಿಪ್ಪಿ ತೆಗೆದು ಹಾಕ್ರಿ. ಹುರಿದಿದ್ದು ಶೇಂಗಾ ರೆಡಿ ಇದ್ರೆ ಮತ್ತು ಕಲ್ಲಾಗ ಚಟ್ನಿ ಪುಡಿ ಮಾಡೋ ಪದ್ಧತಿ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಂಡ್ರೆ ಸಾಕು. ವಾರಕ್ಕೆ 1-2 ಸಲ ಆರಾಮ್ ಹಿಂಗೆ ನೀವು ಫ್ರೆಶ್ ಚಟ್ನಿ ಪುಡಿ ಮಾಡ್ಕೋಬೋದು. ಕೆಲವೊಬ್ಬರು ಶೇಂಗಾ ಹಿಂಡಿಗೆ ಬೆಲ್ಲ ಮತ್ತು ಹುಣಸೆಹಣ್ಣು ಹಾಕ್ತಾರೆ. ನಮ್ಮ ಉತ್ತರ ಕರ್ನಾಟಕ ಕಡೆ ನಾವು ಶೇಂಗಾ ಹಿಂಡಿಗೆ ಬೆಲ್ಲ ಮತ್ತು ಹುಣಸೆಹಣ್ಣು ಹಾಕೋದಿಲ್ರಿ. ನಿಮ್ಗೆ ಬೇಕಪ್ಪ ಅಂತಂದ್ರೆ ಹಾಕೋಬೋದು. ಶೇಂಗಾನ ಕಲ್ಲಾಗ ಸ್ವಲ್ಪ ಹೊತ್ತನ ಅರಿಬೇಕು, ನೈಸ್ ಪುಡಿ ಮಾಡಬಾರ್ದು. ನೋಡ್ರಿ, ಶೇಂಗಾ ಹಿಂಗೆ ಸ್ವಲ್ಪ ಅವಳು ಚೋಳ ಆದ್ರೆ ಸಾಕು. ಮೊದಲು ನಾವೇನು ರೆಡಿ ಮಾಡಿಟ್ಟಿದ್ದು ಖಾರ ಇತ್ತಲ್ರಿ, ಅದನ್ನು ಹಾಕಿ ಮತ್ತು ಇದನ್ನು 1-2 ನಿಮಿಷ ಚಂದಂಗೆ ಮಿಕ್ಸ್ ಮಾಡ್ಕೋಂತ ಅರೆದ್ರೆ ಶೇಂಗಾ ಹಿಂಡಿ ರೆಡಿ. ಹಿಂಗೆ ನಾವು ಕಲ್ಲಾಗ ಅರ್ಕೋಂತ ಹೋದಂಗೆ 1-2 ನಿಮಿಷ ಅರ್ಧಂಗೆ ಶೇಂಗಾ ಐತಲ್ರಿ ಎಣ್ಣೆ ಬಿಡುತ್ತೆ, ಅವಾಗ ಹಿಂಡಿ ಭಾಳ ರುಚಿ ಆಗುತ್ತೆ. 1-8 ದಿನದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಉಪಯೋಗಿಸ್ಬೋದು. ಕಲ್ಲಾಗ ಕುಟ್ಟಿದ ಶೇಂಗಾ ಹಿಂಡಿ ಭಾಳ ರುಚಿ ಆಗತ್ತೆ ರೀ. ಆದ್ರೆ ಇದ್ರಾಗ ನಾವು ಜಾಸ್ತಿ ಪ್ರಮಾಣದಾಗ ಹಿಂಡಿ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಕಲ್ಲಾಗ ಕುಟ್ಟಕ್ಕೆ ನಿಮ್ಗೆ ಏನರ ಪ್ರಾಕ್ಟೀಸ್ ಇರಲಿಲ್ಲಪ್ಪ ಅಂತಂದ್ರೆ ನಿಮ್ಗೆ ಶೇಂಗಾ ಹಿಂಡಿ ಮಾಡೋಕೆ ಭಾಳ ಟೈಮ್ ಹಿಡಿತೈತಿ, ಅವಸರದಾಗ ಮಾಡ್ಕೊಳಕ್ಕೆ ಆಗೋದಿಲ್ಲ. ನಿಮ್ಮ ಅಭಿಪ್ರಾಯ ಏನಂತೇಳಿ ತಿಳಿಸ್ರಿ. ಈ 2ನೇ ವಿಧಾನ ಯಾವುದಪ್ಪ ಅಂತಂದ್ರೆ ಮಿಕ್ಸರ್ನಾಗ ಹಿಂಡಿ ಮಾಡೋದು. ಇದೇನಪ್ಪ ಎಲ್ಲರಿಗೂ ಗೊತ್ತು, ಇದ್ರಾಗೇನು ದೊಡ್ಡಾಗದಂತ ನೀವು ಅಂತಿರ್ಬೋದು. ಆದ್ರೆ ಮಿಕ್ಸರ್ನಾಗ ಶೇಂಗಾ ಹಿಂಡಿ ಮಾಡಿದಾಗ ಕಲ್ಲಾಗಿನ ಗತ್ಲೆ ಅದು ಮರಳು ಆಗೋದಿಲ್ಲ, ನೈಸ್ ಪೇಸ್ಟ್ ಆಗ್ತೈತಿ. ಒಂದ್ಸಲ ಹಿಂಗೆ ಶೇಂಗಾ ಹಿಂಡಿ ಮಾಡಿ ನೋಡ್ರಿ, ಭಾಳ ರುಚಿ ಆಗ್ತೈತಿ. ಸೇಮ್ ಕಲ್ಲಾಗ ಕುಟ್ಟಿದ ಶೇಂಗಾ ಹಿಂಡಿ ಗತ್ಲೆನೇ ಆಗ್ತೈತಿ. ಮೊದಲು ಒಂದು ಮಿಕ್ಸಿ ಜಾರ್ ತಗೋರಿ. ನೀವು ಯಾವ ಜಾರ್ನಾಗ ಶೇಂಗಾ ಹಿಂಡಿ ಮಾಡ್ಬೇಕಂತಾರಲ್ರಿ, ಆ ಜಾರ್ ತೊಗೊಂಡದ್ರಾಗ ಶೇಂಗಾ ಹಾಕ್ರಿ. 1 ಇಂಚಷ್ಟು ಜಾಗ ಬಿಟ್ಟು ಜಾರ್ನ ತುಂಬಿಸ್ರಿ. ಆಮೇಲೆ ಒಂದು ಕಡಾಯಿ ಬಿಸಿ ಮಾಡಕ್ಕಿಟ್ಟು ಅದ್ರಾಗ ಅಳತಿ ಮಾಡಿ ಶೇಂಗಾ ಹಾಕ್ರಿ. ಮೀಡಿಯಂ ಫ್ಲೇಮ್ನಾಗ ಕೈ ಬಿಡ್ಲಾರ್ದ ಶೇಂಗಾನ ಚಲೋ ತಿಂಗೆ ಹುರಿಬೇಕು. ಈಗ ನಾನು ಶೇಂಗಾ ಹುರಿಯಾಕತ್ತು ಒಂದು 3 ನಿಮಿಷ ಆತ್ರಿ, 3-4 ನಿಮಿಷ ಆಗಕ್ಕೆ ಬಂತು. ಈಗ ಶೇಂಗಾ ಶಿಪ್ಪಿ ಬಿಡಕ್ಕೆ ಶುರು ಆಗೈತ್ರಿ. ಮತ್ತು ಶೇಂಗಾ ಇನ್ನೂ ಪೂರ ಹುರಿದಿಲ್ರಿ, ಅರ್ಧಂಬರ್ಧ ಹುರಿದಾವು. ಈ ಸ್ಟೇಜ್ನಾಗ ನಾನು ಗ್ಯಾಸ್ ಆಫ್ ಮಾಡಕತ್ತೇನೆ ರೀ. ಈಗ ಈ ಹುರಿದ ಶೇಂಗಾನ ಗ್ಯಾಸ್ ಕಟ್ಟಿ ಮೇಲೆ ಹಾಕಿ ಅಗಲಂಗೆ ಹರಡ್ಬಿಟ್ಟು 1-2 ನಿಮಿಷ ಬಿಡ್ತೀನಿ ರೀ. ಸ್ವಲ್ಪ ಇವು ತಣ್ಣಗಾಗಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಬಟ್ಲ ತೊಗೊಂಡು ಹಿಂಗೆ ಲೈಟಂಗೆ ಪ್ರೆಸ್ ಮಾಡ್ಕೋಂತ ಹೋದ್ರೆ ಶೇಂಗಾ ಸಿಪ್ಪಿ ಎಲ್ಲ ಬಿಚ್ತಾವ್ರಿ, ಓಪನ್ ಆಗ್ತಾವೆ. ಎಲ್ಲ ಶೇಂಗಾ ಸಿಪ್ಪಿನೂ ತೆಗಿಯೋ ಅವಶ್ಯಕತೆ ಇಲ್ಲ, ಬರಂಗೂ ಇಲ್ರಿ. ಯಾಕಂದ್ರೆ ಶೇಂಗಾ ಇನ್ನೂ ಪೂರ ಹುರಿದಿರಂಗಿಲ್ಲಲ್ರಿ, ಹಂಗೆ ಕೆಲವೊಂದು ಬರ್ತಾವೆ, ಕೆಲವೊಂದು ಬರಂಗಿಲ್ಲ, ನಡಿತೈತಿ. ನೋಡ್ರಿ, ಇಷ್ಟಾದ್ರೆ ಸಾಕು. ಗ್ಯಾಸ್ ಆನ್ ಮಾಡಿ ಮೀಡಿಯಂ ಫ್ಲೇಮ್ನಾಗ ಶೇಂಗಾನ ಹುರಿಯಾಕತ್ತೀನಿ ರೀ. 1-2 ನಿಮಿಷ ಇದನ್ನು ಹುರಿದ ಮೇಲೆ ಈಗ ಇದ್ರಾಗ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಮತ್ತು ಇದನ್ನು ಕೈ ಬಿಡ್ಲಾರ್ದ ಚಲೋ ತೆಂಗೆ ಹುರಿತೀನಿ. ಶೇಂಗಾನ ನಾವು ಎಷ್ಟು ಚಲೋ ತೆಂಗೆ ಹುರಿತೀವಿ ನೋಡ್ರಿ, ಹಿಂಡಿ ಅಷ್ಟು ರುಚಿ ಆಗ್ತೈತಿ. ಎಲ್ಲಿ ತನಕ ನಾವು ಶೇಂಗಾ ಹುರಿಬೇಕಪ್ಪ ಅಂತಂದ್ರೆ ಶೇಂಗಾ ಕೆಂಪಗಾಗಬೇಕು, ಅಗದಿ ಹಿಂಗೆ ಮಸ್ತ್ ಎಣ್ಣೆ ಕರ್ದಂಗೆ ಗರಿ ಗರಿ ಆಗಬೇಕು. ಹಿಂಗೆ ಆಗೋತನ ನಾವು ಸ್ವಲ್ಪನೂ ಕೈ ಬಿಡ್ಲಾರ್ದ ಚಲೋ ತೆಂಗೆ ಹುರಿಬೇಕು.
ನೋಡ್ರಿ ಈಗ ನಮ್ಮ ಶೇಂಗಾ ಎಷ್ಟು ಮಸ್ತ್ ಹುರಿದವು, ಕೆಂಪಗೂ ಆಗ್ಯಾವು. ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದಾರೆ. ಗ್ಯಾಸ್ ಆಫ್ ಮಾಡಿದ ಮೇಲೂ ಶೇಂಗಾ ಇನ್ನೂ ಸ್ವಲ್ಪ ಬಿಸಿ ಇರ್ತಾವಲ್ರಿ, ಈ ಸ್ಟೇಜ್ನಾಗ ಇದ್ರಾಗ ನಾವು ಖಾರ ಪುಡಿ ಹಾಕಬೇಕು. ನಾ ಇಲ್ಲಿ ಹಿಂಡಿ ಮಾಡಕ್ಕೆ 2 ಥರದ ಖಾರ ಪುಡಿ ಯೂಸ್ ಮಾಡಕತ್ತೇನೆ ರೀ. ಮೊದಲು ಒಂದು 2 ಟೀ ಸ್ಪೂನಷ್ಟು ಬ್ಯಾಡಗಿ ಖಾರ ಪುಡಿ ಹಾಕಕತ್ತೇನೆ ರೀ. ಇದು ಭಾಳ ಖಾರ ಇರೋದಿಲ್ಲ, ಇದನ್ನು ಹಾಕಿದ್ರೆ ಹಿಂಡಿ ಭಾಳ ಮಸ್ತ್ ಕೆಂಪಗಾಗ್ತೈತಿ. ಮತ್ತು 1 ಟೀ ಸ್ಪೂನಷ್ಟು ಗುಂಟೂರು ಖಾರ ಪುಡಿ ಹಾಕಕತ್ತೇನೆ ರೀ. ಇದು ಭಾಳ ಖಾರ ಇರ್ತೈತಿ, ಇದನ್ನು ಹಾಕಿದ್ರೆ ಚಟ್ನಿ ಪುಡಿ ಮಸ್ತ್ ಖಾರ ಖಾರ ಆಗ್ತೈತಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಬೇಕು. ಲಕ್ಷ ಇರಲಿ, ಗ್ಯಾಸ್ ಆಫ್ ಮಾಡಿದ ಮೇಲೆ ನಾವೆಲ್ಲ ಸಾಮಗ್ರಿನ ಹಾಕಬೇಕು. ಈ ಹುರಿದಿದ್ದ ಶೇಂಗಾ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ನಾಗ ಹಾಕ್ರಿ. ಪೂರ ತಣ್ಣಗಾದ್ಮೇಲೆ ಹಾಕಬೇಡ್ರಿ, ಸ್ವಲ್ಪ ಬಿಸಿ ಇರಬೇಕು. ಆಮೇಲೆ ಒಂದು 15ರಿಂದ 20 ಬೆಳ್ಳುಳ್ಳಿ ಎಸಳು ಹಾಕಿದ್ದಾರೆ. ಈಗ ಮಿಕ್ಸರ್ನ ಹಿಂಗೆ ಅಪೋಸಿಟ್ ಸೈಡ್ ಬಿಟ್ಟು ಬಿಟ್ಟು ರನ್ ಮಾಡಬೇಕು. ಹಿಂಗೆ 1-2 ಸಲ ಮಾಡಿದ ಮೇಲೆ ಮಿಕ್ಸಿ ಜಾರಿನ ಮುಚ್ಚಳ ತೆಗೆದ್ಬಿಟ್ಟು ಸಾವಕಾಶ ಇದನ್ನು ಮೇಲೆ ಕೆಳಗೆ ಚಲೋ ತೆಂಗೆ ಮಿಕ್ಸ್ ಮಾಡಿ ಮತ್ತು ಅದೇ ಥರ ಮಿಕ್ಸಿನ ಉಲ್ಟಾ ರನ್ ಮಾಡಬೇಕು. ಹಿಂಗೆ ಜಾರ್ನಾಗ ಫುಲ್ ತುಂಬಿಸಿ ಮಿಕ್ಸಿ ಮಾಡಿದ್ರೆ ಶೇಂಗಾ ಹಿಂಡಿ ಭಾಳ ಮಸ್ತ್ ಆಗ್ತೈತಿ ರೀ, ಮರಳು ಆಗ್ತೈತಿ. ಸೇಮ್ ಒರಳಾಗ ಕುಟ್ಟಿದಂಗೆ ಟೇಸ್ಟ್ ಬರ್ತೈತಿ. ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಈಗ ನೋಡ್ರಿ ಶೇಂಗಾ ಹಿಂಡಿ ಎಷ್ಟು ಮಸ್ತ್ ಆಗೈತಿ. ಈ ವಿಧಾನದಾಗ ನಾವು ಶೇಂಗಾ ಹಿಂಡಿ ಮಾಡಿದ್ರೆ ಶೇಂಗಾ ಹಿಂಡಿ ನೋಡೋಕ್ಕಷ್ಟೇ ಅಲ್ದ ತಿನ್ನಕ್ಕೂ ಭಾಳ ರುಚಿ ಆಗತ್ತೆ ರೀ. ಆದರೆ ಇದಕ್ಕೆ ನಾವು ಎಣ್ಣೆ ಬಳಸಿರ್ತೀವಲ್ರಿ, ಅದಕ್ಕಿದು ಸ್ವಲ್ಪ ದಿನ ಆದಮೇಲೆ ಕಂಬರ್ ಆಗುತ್ತೆ ಮತ್ತು ಇದ್ರ ಟೇಸ್ಟೂ ಚೇಂಜ್ ಆಗುತ್ತೆ. ಭಾಳ ದಿನ ಇದನ್ನು ನಾವು ಸ್ಟೋರ್ ಮಾಡೋಕ್ಕಾಗೋದಿಲ್ಲ ರೀ. ಯಾವಾಗರೇ ಒಮ್ಮೆ ಅಪರೂಪಕ್ಕೆ ಈ ಥರ ಹಿಂಡಿ ಮಾಡ್ಕೊಂಡು ತಿನ್ಬೋದು. ಆದರೆ ನಾವು ದಿನಾಲು ಊಟಕ್ಕೆ ಈ ಥರ ಹಿಂಡಿ ತಿನ್ನೋದು ಚಲೋ ಅಲ್ಲ ಅಂತ ನನ್ನ ಅಭಿಪ್ರಾಯ. ನೀವೇನ್ರಿ ಜಾಸ್ತಿ ದಿನ ಸ್ಟೋರ್ ಮಾಡಿ ಇಡಬೇಕಪ್ಪ ಅಂತಂದ್ರೆ ಅದಕ್ಕೆ ಎಣ್ಣೆ ಹಾಕಕ್ಕೆ ಹೋಗ್ಬೇಡ್ರಿ. ಹಂಗೆ ಬರೀ ಬೆಳ್ಳುಳ್ಳಿ, ಜೀರಿಗೆ, ಖಾರ, ಉಪ್ಪು ಎಲ್ಲ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಂಡ್ರೆ ನಾವು ಭಾಳ ದಿನದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ನಿಮ್ಗೆ ಈ ಮೆಥಡು ಹೆಂಗೆ ಅನ್ನಿಸ್ತಂತೇಳಿ ಕಮೆಂಟ್ ಮಾಡಿರಿ. 3ನೇ ವಿಧಾನ ಅಂತಂದ್ರೆ ಗ್ರೈಂಡ್ರ್ನಾಗ ಶೇಂಗಾ ಹಿಂಡಿ ಮಾಡಕತ್ತೀನಿ ರೀ. ದೋಸೆ ಇಡ್ಲಿ ಮಾಡೋಕೆ ನಾವು ಹಿಟ್ಟು ರುಬ್ತೀವಲ್ರಿ, ಅದ ಗ್ರೈಂಡ್ರ್ ಇದು. KG ಗಟ್ಟಲೆ ಶೇಂಗಾ ಹಿಂಡಿ ಮಾಡಬೇಕಪ್ಪ ಅಂತಂದ್ರೆ ಈ ಮೆಥಡು ಭಾಳ ಬೆಸ್ಟ್ ಅಂತ ನನ್ನ ಅಭಿಪ್ರಾಯ. ಆಮೇಲೆ ಇದು ಸೇಮ್ ಕಲ್ಲಾಗ ಕುಟ್ಟಿದ ಗತ್ಲೇನ ಆಗ್ತೈತಿ ರೀ, ಅದೇ ಥರ ರುಚಿ ಆಗ್ತೈತಿ, ನೋಡಕ್ಕೂ ಹಂಗೆ ಆಗ್ತೈತಿ. ಮೊದಲು ಇದಕ್ಕೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಖಾರ ಕಲ್ಲಾಗ ಭಾಳಷ್ಟು ಬೆಳ್ಳುಳ್ಳಿ ಮತ್ತು ಜೀರಿಗೆನ ಜಜ್ಜಿ ಇಟ್ಕೋಬೇಕ್ರಿ. ಹುರಿದಿದ್ದ ಶೇಂಗಾ, ಜಜ್ಜಿದ ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು ಮತ್ತು 2 ಥರದ್ದು ಖಾರ ಪುಡಿ ಇಷ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿನಿ ರೀ. ಗ್ರೈಂಡ್ರನ್ನ ಆನ್ ಮಾಡಿರಿ, ಶೇಂಗಾ ಹಾಕ್ರಿ. ಶೇಂಗಾ ಹಾಕಿದ ಮ್ಯಾಲೆ ಈ ನಡ್ಬರ್ಕ್ ನಾಬ್ ಇರುತ್ತಲ್ರಿ, ಆ ನಾಬ್ನ ಫುಲ್ ಸ್ಲೋಲಿ ಹಿಂಗೆ ಟೈಟ್ ಮಾಡ್ಕೋತ ಬರ್ರಿ. ಜಜ್ಜಿದ ಬೆಳ್ಳುಳ್ಳಿ, ಖಾರ ಪುಡಿ, ಉಪ್ಪು ಹಾಕ್ರಿ. ಒಂದ್ಸಲ ಅದು ರನ್ ಆಗಕ್ಕೆ ಶುರು ಆದ್ಮೇಲೆ ಏನು ಮಾಡ್ಬೇಕಪ್ಪ ಅಂದ್ರೆ ಸ್ಪೂನ್ ತೊಗೊಂಡು ಅದನ್ನ ಮಧ್ಯ ಮಿಕ್ಸ್ ಮಾಡ್ಕೊತಿರ್ಬೇಕು. ಆ ಕಡೆ ಈ ಕಡೆ ಹಾಕೋತಿರ್ಬೇಕು ಮಿಕ್ಸ್ ಮಾಡ್ಕೊತ. ಅದೆಲ್ಲ ಕಡೆ ಒಂದೇ ಸಮಾನಾಗಿ ಸಣ್ಣ ಆಗಬೇಕಿಲ್ಲ ಅಂದ್ರೆ ಒಂದು ಕಡೆ ದಪ್ಪ ಇರುತ್ತೆ, ಒಂದು ಕಡೆ ಸಣ್ಣ ಇರುತ್ತೆ. ಅದಕ್ಕೆ ಸ್ಪೂನ್ಲೆ ಇದನ್ನು ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ಕೊತಿರ್ಬೇಕು. ಶೇಂಗಾ ಹಿಂಗೆ ತಳಕ್ಕೆ ಅಂಟ್ಕೋತಿರ್ತೈತೆ ರೀ, ಅದಕ್ಕೆ ಒಂದು ಸ್ಪೂನ್ ತೊಗೊಂಡು ಅದನ್ನು ಕೆತ್ಕೊಂತ ಮಿಕ್ಸ್ ಮಾಡ್ಕೊತಿರ್ಬೇಕು ರೀ. ಇಲ್ಲ ಅಂತಂದ್ರೆ ಸಡನ್ನಾಗಿ ಏನಾಗುತ್ತೆ ಅಂದ್ರೆ ಗ್ರೈಂಡ್ರ್ ಸ್ಟಾಪ್ ಆಗಿಬಿಡ್ತೈತೆ ರೀ, ಅದೆಲ್ಲ ಕೆಳಗೆ ಅಂಟ್ಕೊಂತಂದ್ರೆ ಸ್ಟಾಪ್ ಆಗಿಬಿಡ್ತೈತಿ. ಶೇಂಗಾ ಚಟ್ನಿ ರೆಡಿ ಆಗೋಕೆ ಒಂದು 3ರಿಂದ 4 ನಿಮಿಷ ಬೇಕು ರೀ. 3ರಿಂದ 4 ನಿಮಿಷನಾಗ ಶೇಂಗಾ ಚಟ್ನಿ ರೆಡಿ ಆಗಿಬಿಡ್ತೈತಿ. ಹುರಿದ ಶೇಂಗಾ ಇದ್ರೆ ಸಾಕು. ಪರ್ಫೆಕ್ಟ್ ಶೇಂಗಾ ಹಿಂಡಿ ರೆಡಿ ಆಯ್ತು. ಹಿಂಗೆ ಇದು ಎಣ್ಣೆ ಬಿಟ್ಕೊಂಬಂದಿರ್ಬೇಕು, ಕೈಗೆ ಸ್ವಲ್ಪ ಎಣ್ಣೆ ಹತ್ತಿರಬೇಕು, ಮುದ್ದು ಗಂಟಿರಬೇಕು, ಅಂದರೆ ಶೇಂಗಾ ಹಿಂಡಿ ರುಚಿ ಆಗುತ್ತೆ. ಈ ರೆಡಿ ಮಾಡಿದ ಶೇಂಗಾ ಹಿಂಡಿಯೊಳಗೆ ಜಸ್ಟ್ 1 ವಾರಕ್ಕಾಗುವಷ್ಟು ಮಾತ್ರ ಶೇಂಗಾ ಹಿಂಡಿನ ಒಂದು ಡಬ್ಬ್ಯಾಗ ತೆಗೆದಿಟ್ಕೊರಿ. ಉಳ್ಕಿದ್ದೆಲ್ಲ ಶೇಂಗಾ ಹಿಂಡಿನ ಒಂದು ಏರ್ಟೈಟ್ ಬಾಕ್ಸ್ನಾಗ ಇಲ್ಲ ಅಂತಂದ್ರೆ ಈ ಥರ ಒಂದು ಜಿಪ್ ಪೌಚ್ನಾಗ ಹಾಕಿಬಿಟ್ಟು ಫ್ರಿಜ್ನಾಗ ಎತ್ತಿಡ್ರಿ. ಪ್ರತಿ ವಾರಕ್ಕೆ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ತಕ್ಕೋರಿ ಮತ್ತು ಉಳ್ಕಿದ್ದು ಫ್ರಿಜ್ನಾಗ ಇಟ್ಬಿಡ್ರಿ. ಹಿಂಗೆ ಮಾಡೋದ್ರಿಂದ ಶೇಂಗಾ ಚಟ್ನಿ ಫ್ರೆಶ್ ಇರ್ತೈತಿ ಮತ್ತು ಭಾಳ ದಿನ ಅದು ಹಾಳಾಗಂಗಿಲ್ಲ. ಆರಾಮ್ ನೀವು ಒಂದು 3ರಿಂದ 4 ತಿಂಗಳು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಒಂದು ವಿಷಯ ನೆನ್ಪಿಟ್ಕೋರಿ, ಪ್ರತಿ ಸಲ ಶೇಂಗಾ ಹಿಂಡಿನ ಫ್ರಿಜ್ನ ತೆಗೆದ್ಮೇಲೆ ಕ್ಲೀನ್ ಡ್ರೈ ಸ್ಪೂನ್ನ ಯೂಸ್ ಮಾಡಿರಿ. ಹಸಿ ಕೈಯಲ್ಲಿ ಮುಟ್ಟಬೇಡ್ರಿ. ತೆಗೆದ ತಕ್ಷಣ ಅದನ್ನು ಮತ್ತೆ ನೀಟಾಗಿ ಪ್ಯಾಕ್ ಮಾಡಿ ಫ್ರಿಜ್ನಾಗ ಎತ್ತಿಡ್ರಿ. ಅಂದರೆ ಶೇಂಗಾ ಚಟ್ನಿ ಭಾಳ ದಿವಸ ಚಲೋ ಇರ್ತೈತಿ, ಫ್ರೆಶ್ ಇರ್ತೈತಿ, ಜಲ್ದಿ ಹಾಳಾಗೋದಿಲ್ಲ. ಸೊ ಫ್ರೆಂಡ್ಸ್, ಈ 3 ವಿಧಾನದಾಗ ನಿಮ್ಗೆ ಯಾವ ವಿಧಾನ ಇಷ್ಟ ಆಯ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಇವತ್ತಿನ ವಿಡಿಯೋ ಸ್ವಲ್ಪರ ಯೂಸ್ಫುಲ್ ಆಯ್ತಪ್ಪ ಅಂತ ಅನ್ಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಹಂಗೆ ಕಮೆಂಟ್ ಮಾಡಿದ್ರೆ ಮಾತ್ರ ನೆನಪು ಹಾರಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು.